ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಮೃತ. ಈ ದಿನ ನನ್ನ ಮತ್ತೊಂದು ಕತೆ ನಿಮ್ಮ ಜೊತೆ. ಒಂದು ದಿನ ಮೇಕೆ ಗುಂಪು ಕಾಡಿಗೆ ಮೇಯೋದಕ್ಕೆ ಹೋಗುತ್ತೆ. ಆ ಮೇಕೆ ಗುಂಪಿಂದ ಒಂದು ಮೇಕೆಯ ಕಾಡಲ್ಲಿ ತಪ್ಪಿಸ್ಕೊಳ್ಳುತ್ತೆ. ಆ ತಪ್ಪಿಸ್ಕೊಂಡಿರೋ ಮೇಕೆಗೆ ತುಂಬ ಭಯ ಆಗ್ತಾ ಇರುತ್ತೆ. ಆಲ್ರೆಡಿ ಕತ್ಲಾಗಿ ಹೋಗ್ಬಿಟ್ಟಿದೆ. ಈ ಕಾಡಲ್ಲಿ ತುಂಬ ಕ್ರೂರ ಪ್ರಾಣಿಗಳಿದ್ದಾವೆ. ನಾನು ಏನು ಮಾಡಲಿ, ನನಗೆ ನನ್ನ ಜೀವ ಉಳಿಸ್ಕೊಳ್ಳೋದಕ್ಕೆ ಯಾವ ದಾರಿನೂ ಕಾಣಿಸ್ತಾ ಇಲ್ವಲ್ಲ ಅಂತ ತುಂಬ ಯೋಚನೆ ಮಾಡ್ತಾ ಇರುತ್ತೆ. ಅದು ತುಂಬ ಭಯ ಆಗಿರೋದ್ರಿಂದ ಅದಕ್ಕೆ ಏನು ಉಪಾಯನೂ ಒಳಿತಾ ಇರಲ್ಲ. ಸೊ ಆ ಮೇಕೆ ಸ್ವಲ್ಪ ಹೊತ್ತು ನಾನು ತಾಳ್ಮೆಯಿಂದ ಕುತ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಒಂದು ಮರದ ಕೆಳಗಡೆ ಹೋಗಿ ತಾಳ್ಮೆಯಿಂದ ಕುತ್ಕೊಂಡು ಯೋಚನೆ ಮಾಡುತ್ತೆ. ಓಕೆ, ನಾನು ಉಳಿಸ್ಕೊಳ್ಳೋದಕ್ಕೆ ನಾನೊಂದು ಉಪಾಯ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರೋ ಟೈಮಲ್ಲೇ ಅದಕ್ಕೆ ಅಕ್ಕಪಕ್ಕದಲ್ಲೆಲ್ಲೋ ನೀರು ಹರಿಯೋ ಸೌಂಡ್ ಕೇಳಿಸುತ್ತೆ. ಓಕೆ, ನಾನು ನೀರು ಕುಡಿದು ಬಂದು ಯೋಚನೆ ಮಾಡೋಣ ಅಂತ ಹೇಳಿ ನೀರು ಕುಡಿಯೋದಕ್ಕೆ ಹೋಗುತ್ತೆ. ನೀರು ಕುಡಿದು ರಿಟರ್ನ್ ಬರ್ತಾ ಇರಬೇಕಾದ್ರೆ ಆ ಮಣ್ಣಲ್ಲಿ ಹೆಜ್ಜೆಗಳು ಗುರ್ತು ಕಾಣುತ್ತೆ. ಆ ಹೆಜ್ಜೆಗಳ ಗುರುತು ಸಿಂಹದ ಹೆಜ್ಜೆಗಳ ಗುರುತು ಅಂತ ಈ ಮೇಕೆಗೂ ಅರ್ಥ ಆಗುತ್ತೆ. ಯಾವುದೋ ಒಂದು ಸಿಂಹ ಇಲ್ಲಿರಬೇಕು ಅಂತ ಅದು ತುಂಬ ಗಾಬರಿಯಿಂದ ಆ ಕಡೆ ಈ ಕಡೆ ನೋಡುತ್ತೆ. ನೋಡಿದಾಗ ಅಲ್ಲಿ ಯಾವ ಸಿಂಹನೂ ಕಾಣಲ್ಲ. ಸೊ ಸ್ವಲ್ಪ ರಿಲ್ಯಾಕ್ಸ್ ಆಗಿ ನಾನೇನಾದರೂ ಉಪಾಯ ಮಾಡಬೇಕಲ್ಲ, ನೆಕ್ಸ್ಟ್ ಯಾವ ಪ್ರಾಣಿ ಬಂದರೂ ನನ್ನ ಜೀವನ ಆ ಪ್ರಾಣಿಗಳಿಂದ ಉಳಿಸ್ಕೊಳ್ಳೋದಕ್ಕೆ ನಾನೊಂದು ಉಪಾಯ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಯೋಚಿಸ್ತಾ ಇರಬೇಕಾದ್ರೆ ಈ ಹೆಜ್ಜೆಗಳನ್ನ ಯಾಕೆ ನಾನು ನನ್ನ ಜೀವ ಉಳಿಸ್ಕೊಳ್ಳೋದಕ್ಕೆ ಉಪಯೋಗಿಸ್ಕೋಬಾರ್ದು ಅಂತ ಹೇಳ್ಬಿಟ್ಟು ಆ ಹೆಜ್ಜೆಗಳ ಪಕ್ಕ ಹೋಗಿ ಕುತ್ಕೊಳ್ಳುತ್ತೆ. ಅಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತಿಗೆ ಒಂದು ತೋಳ ಬರುತ್ತೆ. ತೋಳ ಬಂದುಬಿಟ್ಟು ನಾನು ನಿನ್ನನ್ನು ತಿಂದು ಬಿಡ್ತೀನಿ ಅಂತ ಹೇಳುತ್ತೆ. ಆವಾಗ ಈ ಮೇಕೆ ನಕ್ಬಿಟ್ಟು ಹೇಳುತ್ತೆ, ನನ್ನ ಮಾಲೀಕ ಯಾರು ಗೊತ್ತಾ ನಿಮಗೆ, ನೋಡಿಲಿ ಹೆಜ್ಜೆ ಗುರುತು ನೋಡು ಅಂತ ಹೇಳುತ್ತೆ. ಆವಾಗ ತೋಳ ಹೆಜ್ಜೆ ಗುರುತು ನೋಡ್ತಿದ್ದಂಗೆ ಅದಕ್ಕೂ ಗೊತ್ತಾಗ್ಬಿಡುತ್ತೆ ಈ ಸಿಂಹದ್ದು ಅಂತ. ಸೊ ಅದು ಬೇಡಪ್ಪ ಅಂತ ಹೇಳಿ ವಾಪಸ್ ಹೊರಟೋಗುತ್ತೆ. ನೆಕ್ಸ್ಟ್ ಚಿರತೆ ಬರುತ್ತೆ. ಚಿರತೆ ಬಂದಾಗಲೂ ಆ ಹೆಜ್ಜೆಗಳ ಗುರುತು ತೋರಿಸ್ಬಿಟ್ಟು ಈ ಮೇಕೆ ತನ್ನ ಪ್ರಾಣನ ಉಳಿಸ್ಕೊಳ್ಳುತ್ತೆ. ನೆಕ್ಸ್ಟು ಒಂದು ಸಿಂಹ ಬರುತ್ತೆ. ಆ ಸಿಂಹ ತುಂಬ ಗರ್ಜನೆಯಿಂದ ತಿನ್ನೋ ಥರ ಬಂದಾಗ ಹೇಳುತ್ತೆ, ನಾನು ಯಾರು ಸ್ವತ್ತು ನಿನಗೆ ಗೊತ್ತಾ, ನೋಡಿಲಿ ಹೆಜ್ಜೆಗಳ ಗುರುತು ನೋಡು ಅಂತ ಈ ಮೇಕೆ ಹೇಳುತ್ತೆ. ಆ ಹೆಜ್ಜೆಗಳು ಆ ಸಿಂಹದ್ದೇ ಅಂತ ಈ ಮೇಕೆ ಗೊತ್ತಿರಲ್ಲ. ಆದರೆ ನಾನು ಬೇರೆ ಸಿಂಹ, ಯಾವುದೋ ಬೇರೆ ಸಿಂಹದ ಸ್ವತ್ತು ಅನ್ನೋ ಥರ ಆ ಸಿಂಹಕ್ಕೆ ಈ ಮೇಕೆ ಆನ್ಸರ್ ಮಾಡುತ್ತೆ. ಆ ಸಿಂಹಕ್ಕೆ ನಗು ಬಂದ್ಬಿಟ್ಟು ತನ್ನಲ್ಲೇ ಒಂದು ಸಹಾನುಭೂತಿ, ಕರುಣೆ ಎಲ್ಲ ಉಟ್ಬಿಟ್ಟು ಈ ಮೇಕೆ ಎಷ್ಟು ಮುಗ್ಧವಾಗಿ ಹೇಳ್ತಾ ಇದೆ ಅಲ್ವಾ, ನನ್ನ ಹೆಜ್ಜೆ ಗುರುತನ್ನೇ ನನಗೆ ತೋರಿಸಿ ನನ್ನೇ ಭಯಪಡಿಸೋದಕ್ಕೆ ಟ್ರೈ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಆ ಸಿಂಹ ಮೇಕೆನೇನು ಮಾಡ್ದಲೇ ಅಲ್ಲಿಂದ ಹೊರಟೋಗುತ್ತೆ. ಹೇಗಿತ್ತು ಕತೆ? ನಾವಿಲ್ಲಿ ಆ ಸಿಂಹದ ಕರುಣೆನೂ ಮೆಚ್ಚಬೇಕು, ಈ ಮೇಕೆಯ ಬುದ್ಧಿವಂತಿಕೆನೂ ಮೆಚ್ಚಬೇಕು, ಮತ್ತು ಅದು ತನಗೆ ಬಂದ ಸಮಸ್ಯೆನ ನೋಡಿದ ರೀತಿ, ತಾಳ್ಮೆಯಿಂದ ಯೋಚಿಸಿದ ರೀತಿ ಎಲ್ಲವನ್ನೂ ಗಮನಿಸಬೇಕಾಗುತ್ತೆ. ನಾವು ಮಾಡಿದ ಚಿಕ್ಕ ಪ್ರಯತ್ನಕ್ಕೆ ಆ ಭಗವಂತ ಎರಡರಷ್ಟು ಪ್ರತಿಫಲನ ಖಂಡಿತ ಕೊಡ್ತಾರೆ. ನಾವು ಕೂಡ ನಮಗೆ ಬಂದ ಸಮಸ್ಯೆಗಳನ್ನ ಸ್ವಲ್ಪ ತಾಳ್ಮೆಯಿಂದ ಶಾಂತಿಯಿಂದ ಯೋಚಿಸಿ ಅದಕ್ಕೆ ಪರಿಹಾರ ಹುಡುಕಬೇಕು. ಸಮಸ್ಯೆ ನಮ್ಗೆ ಎದುರಾಗಿದ್ದಾವೆ ಅಂತ ಅಂದರೆ ಖಂಡಿತ ಅದಕ್ಕೆ ನಮ್ಮ ಹತ್ರನೇ ಇರೋದಕ್ಕೆ ಆ ಸಮಸ್ಯೆ ನಮಗೆ ಎದುರಾಗಿರುತ್ತೆ. ನಾವು ನಂಬಿಕೆಯಿಂದ ನಾವು ಮಾಡೋ ಪ್ರಯತ್ನನ ಮಾಡಬೇಕಂತ ಹೇಳ್ತಾ ಈ ಕತೆ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಈ ಕತೆ ಕೇಳಿ ಏನು ಅನಿಸ್ತಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.